ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸನ್ನ ಕೊಡಲಿ. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ. ಹಿಂದೆಯೂ ಕೂಡ ಈ ರೀತಿ ಮಾತಾಡಿದ್ರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದೇವರು ಆ ಮನಸ್ಸನ್ನ ಕೊಡಲಿ. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡುವಂತಹ ಮನಸ್ಸು. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಆಗಲಿ. ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸನ್ನ ಕೊಡಲಿ. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ. ಹಿಂದೆಯೂ ಕೂಡ ಈ ರೀತಿ ಮಾತಾಡಿದ್ರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ದೇವರು ಆ ಮನಸ್ಸನ್ನ ಕೊಡಲಿ. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡುವಂತಹ ಮನಸ್ಸು. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಆಗಲಿ. ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸನ್ನ ಕೊಡಲಿ. ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ. ಹಿಂದೆಯೂ ಕೂಡ ಈ ರೀತಿ ಮಾತಾಡಿದ್ರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ದೇವರು ಆ ಮನಸ್ಸನ್ನ ಕೊಡಲಿ. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡುವಂತಹ ಮನಸ್ಸು. ಆದಷ್ಟು ಬೇಗ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಹೌದು ಹೌದು ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು
ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಆಗಲಿ. ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ. ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸನ್ನ ಕೊಡಲಿ, ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ. ಹಿಂದೆಯೂ ಕೂಡ ಈ ರೀತಿ ಮಾತಾಡಿದ್ರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ದೇವರು ಆ ಮನಸ್ಸನ್ನು ಕೊಡಲಿ, ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡುವಂತಹ ಮನಸ್ಸು, ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು. ಜ್ಞಾಪಕ? ಹೌದು. ಓಕೆ, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ, ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 335 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಆಗಲಿ. ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ. ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಚಂದ್ರಶೇಖರನಾಥ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ದೇವರು ಮನಸ್ಸನ್ನ ಕೊಡಲಿ, ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ. ಹಿಂದೆಯೂ ಕೂಡ ಈ ರೀತಿ ಮಾತಾಡಿದ್ರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ದೇವರು ಆ ಮನಸ್ಸನ್ನು ಕೊಡಲಿ, ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡುವಂತಹ ಮನಸ್ಸು.